ನೈಸರ್ಗಿಕ ಸಂಪತ್ತನ್ನ ಎಗ್ಗಿಲ್ಲದೆ ಲೂಟಿ ಮಾಡ್ತಾ ಇದ್ದಾರೆ ದುಷ್ಟರು. ಗಣಿ ಸಚಿವರ ತವರು ಜಿಲ್ಲೆಯಲ್ಲೇ ಅಕ್ರಮ ಮರಳು ದಂಧೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಕ್ರಮವಾಗಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೈಸರ್ಗಿಕ ಸಂಪತ್ತನ್ನ ಎಗ್ಗಿಲ್ಲದೆ ಲೂಟಿ ಮಾಡ್ತಾ ಇದ್ದಾರೆ ದುಷ್ಟರು. ಸಿಮೆಂಟ್ ಪೈಪ್ ಬಳಸಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ನದಿ ನೀರು ಹರಿಯುವ ಮಾರ್ಗವನ್ನೇ ಬದಲಾಯಿಸಲಾಗಿದೆ. ದಾವಣಗೆರೆ ಶಿವಮೊಗ್ಗ ಗಡಿಯಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹಾಗೂ ನ್ಯಾಮತಿ ಭಾಗ ಶಿವಮೊಗ್ಗದ ಭದ್ರಾವತಿ ಗಡಿಯಲ್ಲಿ ಅನಧಿಕೃತವಾಗಿ ಮರಳು ದಂಧೆ ನಡೀತಾ ಇದೆ. ಹೊನ್ನಾಳಿ ತಾಲೂಕಿನ ಹನಗವಾಡಿ ಗ್ರಾಮದ ಬಳಿ ನಡೀತಾ ಇರುವಂತಹ ದಂಧೆ. ತುಂಗಭದ್ರಾ ನದಿ ದಡದಲ್ಲಿ ಮರಳು ಸಂಗ್ರಹಿಸಿ ಸಾಗಾಟ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ಅದು ಕೂಡ ಗಣಿ ಸಚಿವರ ತವರು ಜಿಲ್ಲೆಯಲ್ಲಿಯೇ. ನದಿಯಲ್ಲಿ ಜಿಲ್ಲಾ ಗಡಿ ನಿರ್ಧಾರ ಗೊಂದಲವೇ ದಂಧೆಕೋರರಿಗೆ ವರದಾನ ಆಯ್ತಾ ಅನ್ನುವಂತಹ ಪ್ರಶ್ನೆ. ಅಕ್ರಮ ಮರಳು ದಂಧೆಕೋರರಿಗೆ ಸ್ಥಳೀಯ ಅಧಿಕಾರಿಗಳೇನಾದರೂ ಸಾಥ್ ಕೊಡ್ತಾ ಇದ್ದಾರ? ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಆಗೋವರೆಗೂ ಕಣ್ಮುಚ್ಚಿ ಕುಳಿತಿರೋದು ಯಾಕೆ? ಅನಧಿಕೃತವಾಗಿ ಸೇತುವೆ ನಿರ್ಮಾಣದ ವಿಚಾರ ಗೊತ್ತಿದ ಮೇಲೆ ಆಗ್ಲೇ ಅದನ್ನು ತಡಿಬಹುದಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ದಾಳಿ ಮಾಡಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸರಿಂದ ದಾಳಿ ನಡೆದಿದೆ. ಜಂಟಿ ಕಾರ್ಯಾಚರಣೆ ನಡೆದಿದೆ. ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಮರಳು ದಂಧೆ ಪರಿಶೀಲನೆ ಮಾಡಿದ್ದಾರೆ. ಸೇತುವೆಯನ್ನ ತೆರವುಗೊಳಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರ ತವರು ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಸದ್ಯ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹನಗವಾಡಿ ಗ್ರಾಮದ ಬಳಿ ಇರುವಂತಹ ತುಂಗಭದ್ರಾ ನದಿಯ ದಡದಲ್ಲಿದ್ದೀನಿ. ನೀವು ನೋಡಬಹುದು ದೃಶ್ಯದಲ್ಲಿ ಈ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅನಧಿಕೃತವಾಗಿ ಒಂದು ಸೇತುವೆಯನ್ನೇ ಇಲ್ಲಿ ಅಕ್ರಮ ಮರಳು ದಂಧೆಕೋರರು ನಿರ್ಮಿಸಿರುವಂಥದ್ದು. ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿರ್ಬೇಕನ್ನಿಸುತ್ತೆ. ಇದನ್ನು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಬೃಹದಾಕಾರದ ಸಿಮೆಂಟ್ ಪೈಪ್ಗಳನ್ನು ಅಳವಡಿಕೆ ಮಾಡಿ ಅದರ ಮೇಲೆ ಒಂದು ಅನಧಿಕೃತವಾಗಿ ಸೇತುವೆಯನ್ನು ನಿರ್ಮಿಸಿರುವಂಥದ್ದು. ತುಂಗಭದ್ರಾ ನದಿಯ ದಡದಲ್ಲಿ ವ್ಯಾಪಕವಾಗಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಅವರು ಈ ಮರಳು ದಂಧೆಯನ್ನು ಅಂದರೆ ಮರಳು ಫಿಲ್ಟರ್ ಮಾಡಲು ಬಾವಿಯನ್ನು ಸಹ ಇಲ್ಲಿಯೇ ನಿರ್ಮಿಸಿರುವಂಥದ್ದು. ಅಷ್ಟೇ ಅಲ್ಲದೆ ತಮ್ಮ ದೋಣಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಕಟ್ಟಲು ಯಾವ ರೀತಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ಸಹ ನೀವು ನೋಡಬಹುದು ದೃಶ್ಯದಲ್ಲಿ. ಇಲ್ಲಿ ಅವ್ಯಾಹತವಾಗಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಸಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇಷ್ಟು ದಿನ ಕಣ್ಮುಚ್ಚಿ ಕುಳಿತಿದ್ರು ಅಂತ ಹೇಳ್ಬೋದು. ಇಲ್ಲಿಯ ಸ್ಥಳೀಯ ನಿವಾಸಿ ಹರೀಶ್ ರಾದಂಥ ಒಬ್ಬರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ ಬಳಿಕ ಇಲ್ಲಿ ಆಗಮಿಸಿ ಈ ಸೇತುವೆಯನ್ನು ತೆರವು ಮಾಡಲು ಅವರು ಮುಂದಾಗಿರುವಂಥದ್ದು. ಸದ್ಯ ಈಗ ಹರೀಶ್ ಅವರೇ ಇದ್ದಾರೆ. ಇಲ್ಲಿ ಯಾವ ರೀತಿ ದುಷ್ಕೃತ್ಯ ನಡೀತಾ ಇದೆ, ಈ ಭಾಗದಲ್ಲಿ ಯಾವ ರೀತಿ ಅಪಾಯ ಕಾಡ್ತಾ ಇದೆ ಎಂಬುದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಏನು ಹೇಳ್ತಾರೆ ಈ ರೀತಿಯ ದುಷ್ಕೃತ್ಯಕ್ಕೆ? ಇಲ್ಲಿ ಏನಾಗ್ತಿದೆ ಅಂದರೆ ಮರಳು ದಂಧೆಗೋಸ್ಕರ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸೇತುವೆನೇ ನಿರ್ಮಾಣ ಮಾಡಿ ಬಂದಿದ್ದಾರೆ. ಒಂದು ಅರ್ಧ ಕಿಲೋಮೀಟ್ರು 1/4 ಕಿಲೋಮೀಟ್ರ್ ದೂರದಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಆ ಕಡೆ ದಡದಿಂದ ಒಂದು ದಡಕ್ಕೆ ಮರಳು ತರಲಿಕ್ಕೋಸ್ಕರ. ಇದು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗಿರೋ ಅಂಥ ಕೆಲಸ ಅಲ್ಲ ಸರ್. ಇದು 15 ದಿವಸ 20 ದಿವಸದ ಗಟ್ಟಲೆ ಈ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಸಮಯ ತಗೊಂಡಿರ್ಬೋದು ಅನ್ಕೊಂಡಿದ್ದೀನಿ ನಾನು. ಇಂಥ ವಿಚಾರಗಳು ಇಲ್ಲಿ ಈ ಗಡಿ ಭಾಗದಲ್ಲಿ ನಡೆಯುತ್ತಿರುವಾಗ ಯಾವ ಅಧಿಕಾರಿಗಳು ಗಮನಕ್ಕೆ ಬರಲಿಲ್ವಾ ಅನ್ನೋ ಒಂದು ಅನುಮಾನ. ಮೊನ್ನೆ ಸಹ ಅವ್ರ ಅಧಿಕಾರಿಗಳ ಗಮನಕ್ಕೆ ತಂದ ನಂತರದಲ್ಲಿ ಒಂದಿಷ್ಟು ಸೇತುವೆನ ಇಲ್ಲಿ ನಾಶಪಡಿಸಿ ಹೋಗಿದ್ದಾರೆ. ಮತ್ತು ಈ ದೋಣಿಗಳು ಮತ್ತು ನೀರಿಂದ ಹೊರ ರಾಜ್ಯದಿಂದ ಕೂಲಿ ಕಾರ್ಮಿಕರನ್ನು ಕರೆಸ್ಕೊಂಡು ಬಂದು ಅವರಿಂದ ದೋಣಿಯ ನೀರಲ್ಲಿದ್ದ ಮರಳನ್ನು ದೋಣಿಗಳ ಮೂಲಕನೂ ಸಹ ಸಾಗಿಸುವಂಥ ವ್ಯವಸ್ಥೆ ಇಲ್ಲೇ ಪಕ್ಕದಲ್ಲಿ ನಡೀತಾ ಇದೆ. ದಂಧೆಕೋರರು ಸಾಮಾನ್ಯಗೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿದ್ದಾರ ಅನ್ನೋ ಅನುಮಾನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಕೇವಲ ಒಂದು ಗಾಡಿಯಲ್ಲಿ ಮರಳು ಹೋಗ್ತಾ ಇದೆ ಅಂದರೆ ಅವ್ರಿಗೆ ಫೈನ್ ಹಾಕಿ ಆ ಗಾಡಿಯನ್ನು ಬಿಡುವಂಥ ಕೆಲಸ ಆದರೆ ಅವರು ಫೈನ್ ಕಟ್ಟಿ ಮತ್ತೆ ನಾಳೆ ಇದೇ ಅಕ್ರಮ ದಂಧೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಸ್ಥಳೀಯರಾದಂಥ ಹರೀಶ್ ಅವರು ಹೇಳುವಂಥ ಮಾತು. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕು. ಯಾಕಂದರೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ದಂಧೆಕೋರರ ವಿರುದ್ಧ ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಸಹ ಸ್ಥಳೀಯರಲ್ಲಿರುವಂಥದ್ದು. ಸರ್ಕಾರ ಈ ಕುರಿತು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಒಂದು ನದಿಗೆ ಅಡ್ಡಲಾಗಿ ಅನಧಿಕೃತವಾಗಿ ಸೇತುವೆಯನ್ನೇ ನಿರ್ಮಾಣ ಮಾಡ್ತಾರೆ ಅಂದರೆ ಈ ದಂಧೆಕೋರರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬುದಕ್ಕೆ ತಾಜಾ ಉದಾಹರಣೆ ಅಂತ ಹೇಳ್ಬೋದು.
ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೇಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.